ನಮಸ್ಕಾರ ಎಲ್ರಿಗೂ ವಾರ್ತಾ ಸಮಾಚಾರಕ್ಕೆ ಸ್ವಾಗತ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಸಂಪ್ರದಾಯಗಳನ್ನು ಆಚರಣೆ ಮಾಡೋದನ್ನು ನಾವು ಕೇಳಿರ್ತೀವಿ, ಹಾಗೆ ನೋಡಿರ್ತೀವಿ ಕೂಡ. ಅಂಥದ್ರಲ್ಲಿ ಕೆಲವೊಂದು ವಿಚಿತ್ರ ಸಂಪ್ರದಾಯಗಳು ನಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ಅಂತಹ ಸಂಪ್ರದಾಯಗಳಲ್ಲಿ ಶವದೊಂದಿಗೆ ಆಚರಿಸುವಂತಹ ಹಬ್ಬ ಕೂಡ ಒಂದು. ಏನು, ಶವದೊಂದಿಗೆ ಯಾರಾದರೂ ಹಬ್ಬ ಮಾಡ್ತಾರಾ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಆದರೆ ಇಂಡೋನೇಷ್ಯಾದಲ್ಲಿ ಇಂಥದ್ದಂತೂ ವಿಚಿತ್ರವಾದಂತಹ ಸಂಪ್ರದಾಯ ಚಾಲ್ತಿಯಲ್ಲಿದೆ. ಇಂಡೋನೇಷ್ಯಾದ ದಕ್ಷಿಣದ ಸುಲಬೇಸಿ ಬೆಟ್ಟಗಳಲ್ಲಿ ವಾಸಿಸುವಂತಹ ಟೊರಾಜನ್ ಎಂಬ ಜನಾಂಗದವರು ತಮ್ಮದೇ ಆದಂತಹ ವಿಶೇಷ ಸಂಪ್ರದಾಯದಿಂದ ಅಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಲ್ಲಿಯ ಜನರು ತಮ್ಮ ಸಂಬಂಧಿಕರ ಶವಗಳನ್ನು ಬಹಳ ಗೌರವದಿಂದ ನಡೆಸ್ಕೊಳ್ತಾರೆ. ಹಾಗೆ ಅವುಗಳಿಗೆ ಆಹಾರವನ್ನು ನೀಡೋದ್ರ ಜೊತೆಗೆ ಬದುಕಿರೋರ ಥರ ಬಟ್ಟೆಗಳನ್ನು ತೊಡಿಸ್ತಾರೆ. ಈ ಸಂಪ್ರದಾಯವನ್ನು ಅಲ್ಲಿ ಮಾನೆನೆ ಅಥವಾ ಶವಗಳನ್ನು ಸ್ವಚ್ಛಗೊಳಿಸುವಂತಹ ಸಮಾರಂಭ ಅಂತ ಕರೀತಾರೆ. ಅಲ್ಲಿನ ಜನರು ಈ ಸಂಪ್ರದಾಯವನ್ನು ಯಾಕೆ ಆಚರಿಸ್ತಾರೆ ಅಂತ ಗೊತ್ತಾ? ಅದರ ಹಿಂದೆ ಒಂದು ಪುಟ್ಟದಾದ ಕಥೆ ಇದೆ. ಸುಮಾರು ವರ್ಷಗಳ ಹಿಂದೆ ಪಾಂಗ್ ರುಮಾಸಿಕ್ ಎಂಬ ಬೇಟೆಗಾರ ಟೊರಾಜನ್ ಕಾಡಿಗೆ ತೆರಳಿದ್ದಾಗ ಆತನಿಗೆ ಅನಾಥವಾಗಿ ಬಿದ್ದಿದ್ದಂತಹ ಒಂದು ಮನುಷ್ಯನ ಅಸ್ಥಿಪಂಜರ ಕಾಣಿಸುತ್ತೆ. ಆ ಅಸ್ಥಿಪಂಜರವನ್ನು ಕಂಡಂತಹ ಪಾಂಗ್ ರುಮಾಸಿಕ್ ಆ ಮರಣ ಹೊಂದಿದ ವ್ಯಕ್ತಿಯ ಹಣೆ ಬರಹವನ್ನು ನೆನೆದು ಬೇಸರಗೊಳ್ತಾನಂತೆ. ಹಾಗಾಗಿ ಆ ಅಸ್ಥಿಪಂಜರಕ್ಕೆ ಬಟ್ಟೆಯನ್ನು ತೊಡಿಸಿ ಆ ಅಸ್ಥಿಪಂಜರದ ಅಂತ್ಯಕ್ರಿಯೆಯನ್ನು ಮಾಡ್ತಾನಂತೆ. ಇದರಿಂದ ಆತನ ಅದೃಷ್ಟ ಕುಲಾಯಿಸಿದ್ದು ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆದನಂತೆ. ಅಂದಿನಿಂದ ಈ ಆಚರಣೆಯನ್ನು ಜನ ಮಾಡಿಕೊಂಡು ಬಂದಿದ್ದಾರೆ. ಇದರಿಂದ ಸುಗ್ಗಿಯಲ್ಲಿ ಅಧಿಕ ಫಸಲನ್ನು ಕೂಡ ಪಡೆದಿದ್ದಾರಂತೆ. ಈ ಎಲ್ಲ ಕಾರಣಕ್ಕೆ ಜನರು ಬಹಳ ಭಯಭಕ್ತಿಯಿಂದ ಈ ಅಪರೂಪದ ಆಚರಣೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತೆ ಗೊತ್ತಾ? 4-5 ದಿನಗಳವರೆಗೆ ಆಚರಿಸುವಂತಹ ಈ ಮಾನನೆ ಸಮಾರಂಭ ಆಗಸ್ಟ್ ತಿಂಗಳಲ್ಲಿ ನಡೆಸಲಾಗುತ್ತೆ. ಈ ಸಮಯದಲ್ಲಿ ಸ್ಮಶಾನದಿಂದ ತಮ್ಮ ಸಂಬಂಧಿಕರ ದೇಹವನ್ನು ಇರಿಸಿದಂತಹ ಶವಪೆಟ್ಟಿಗೆಗಳನ್ನು ಮನೆಗೆ ತರಲಾಗುತ್ತೆ. ಶವಪೆಟ್ಟಿಗೆಗಳಲ್ಲಿ ಇರಿಸಲಾದ ದೇಹಗಳನ್ನು ಹೊರತೆಗೆದು ಸ್ವಚ್ಛಗೊಳಿಸಿ ಅವುಗಳಿಗೆ ಬಟ್ಟೆಯನ್ನು ತೊಡಿಸಿ ಸಿಂಗರಿಸಿ ಫೋಟೋಗಳನ್ನು ತೆಗೆದುಕೊಳ್ತಾರೆ. ಹಾಗೆ ದೇಹಗಳನ್ನು ಒಣಗಿಸಲು ಇರ್ತಾರಂತೆ. ನಂತರ ಶವಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೆ ಇಷ್ಟವಾದಂತಹ ಆಹಾರ, ಪಾನೀಯ, ಸಿಗರೇಟನ್ನು ನೀಡ್ತಾರಂತೆ. ಜೊತೆಗೆ ಶವವನ್ನು ಒಂಟಿಯಾಗಿ ಬಿಡದೆ ರಾತ್ರಿ ಎಲ್ಲ ಶವದೊಂದಿಗೆ ದಿನವನ್ನು ಕಳೀತಾರಂತೆ. ಒಂದು ವೇಳೆ ಮರಣ ಹೊಂದಿದಂತಹ ವ್ಯಕ್ತಿಯ ದೇಹವನ್ನು ಅಂತ್ಯಕ್ರಿಯೆ ಮಾಡಲು ಹಣ ಇಲ್ಲದಿದ್ದರೆ ಆ ವ್ಯಕ್ತಿಯ ಶವವನ್ನು ಮನೆಯಲ್ಲಿ ಇರಿಸಿಕೊಂಡು ರೋಗಿಯ ರೀತಿ ಉಪಚರಿಸ್ತಾರಂತೆ. ನಂತರ ಹಣವನ್ನು ಹೊಂದಿಸಿ ಅಂತ್ಯಕ್ರಿಯೆಯನ್ನು ಏರ್ಪಡಿಸ್ತಾರೆ. ಈ ಅಂತ್ಯಕ್ರಿಯೆಯಲ್ಲಿ ಒಂದು ವಿಶೇಷತೆ ಏನಂತಂದರೆ ಡಜನ್ ಗಟ್ಟಲೆ ಎಮ್ಮೆಗಳನ್ನು ಬಲಿ ಕೊಡಲಾಗುತ್ತೆ. ಇದಕ್ಕೆ ಕಾರಣ ಏನಂತಂದರೆ ಎಮ್ಮೆಗಳು ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ವಾಹನದ ರೂಪದಲ್ಲಿ ಪುಯ ಅಂದರೆ ಆತ್ಮಗಳ ಭೂಮಿಗೆ ಹೋಗಲು ಸಹಾಯವಾಗುತ್ತೆ ಎಂಬುದು ಅಲ್ಲಿನ ಜನರ ನಂಬಿಕೆ. ಹಾಗಾದರೆ ಇಲ್ಲಿನ ಜನರು ಮರಣ ಹೊಂದಿದ ವ್ಯಕ್ತಿಯ ಶವವನ್ನು ಹೇಗೆ ಜೋಪಾನ ಮಾಡ್ತಾರೆ? ಅಲ್ಲಿನ ಜನ ತಮ್ಮ ಸಂಬಂಧಿಕರ ದೇಹವನ್ನು ತುಂಬ ಜಾಗರೂಕತೆಯಿಂದ ಸಮಾಧಿಯನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಶವಗಳು ಬೇಗ ಹಾಳಾಗದಂತೆ ತಡೆಯೋದಕ್ಕೆ ವಿಶೇಷವಾದ ಎಲೆಗಳನ್ನು, ಗಿಡಮೂಲಿಕೆಗಳನ್ನು ಬಳಸಲಾಗ್ತಿತ್ತು. ಆದರೆ ಈಗ ಅದರ ಬದಲು ಫಾರ್ಮಲಿನ್ ಎಂಬ ಕೆಮಿಕಲನ್ನು ದೇಹಕ್ಕೆ ಹಚ್ತಾರೆ. ಇದರಿಂದ ದೇಹವು 100 ವರ್ಷಗಳಷ್ಟು ಹಾಳಾಗದಂತೆ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಇಂಡೋನೇಷ್ಯಾದ ಜನರು ಆಚರಿಸೋ ಈ ಸಮಾರಂಭವನ್ನು 2ನೇ ಅಂತ್ಯಕ್ರಿಯೆ ಅಂತ ಕೂಡ ಕರೀತಾರೆ. ಟೊರಾಜನ್ನ ಜನರು ಪ್ರತಿ 2-3 ವರ್ಷಕ್ಕೊಮ್ಮೆ ಶವವನ್ನು ಹೊರತೆಗೆದು ಅದಕ್ಕೆ ತಕ್ಕ ಗೌರವ, ಪ್ರೀತಿಯನ್ನು ನೀಡಿ ತಮ್ಮ ಸಂಬಂಧವನ್ನು, ನಂಬಿಕೆಯನ್ನು ಉಳಿಸ್ಕೊಂಡು ಬರ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.